ನಮ್ಮ ಧರ್ಮ, ನಮ್ಮ ಕರ್ತವ್ಯ, ಆ ಕೆಲಸ ಮಾಡ್ತೀವಿ. ನಿಮ್ಗೆ ಯಾಕೆ ಬ್ರೇಕ್ಫಾಸ್ಟ್ ಮಾಡೋದು ತೊಂದರೆ? ಸಿದ್ದರಾಮಯ್ಯ ಅವರು ಮತ್ತೆ ಡಿ ಕೆ ಶಿವಕುಮಾರ್ ಅವರು ರಾಮ ಲಕ್ಷ್ಮಣ ಅಂತ ಇದ್ದಾರೆ. ಅದಕ್ಕೆ ಬಿಜೆಪಿ ಅವ್ರಿಗೆ ಯಾಕೆ ತೊಂದರೆ? ನಾವು ಬ್ರೇಕ್ಫಾಸ್ಟ್ ಆದ್ರೂ ಮಾಡ್ಕೊಡ್ತೀವಿ, ಲಂಚ್ ಆದ್ರೂ ಮಾಡ್ತೀವಿ, ಡಿನ್ನರ್ ಆದ್ರೂ ಮಾಡ್ಕೊಡ್ತೀವಿ. ನಾವು ನಮ್ಮ ಕರ್ತವ್ಯಗಳನ್ನ ಏನು 5 ವರ್ಷ ಜನ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ, 2.5 ವರ್ಷ ನಮ್ಮ ಎಲ್ಲಾ ಗ್ಯಾರಂಟಿಗಳನ್ನು ಅನುಷ್ಠಾನ ತಂದಿದ್ದೀವಿ, ನುಡಿದಂತೆ ನಡೆದಿದ್ದೀವಿ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಪಾಲು ಇದು ನಮ್ಮ ಸಂಕಲ್ಪ. ಈ ರಾಜ್ಯವನ್ನು ಸರ್ವ ಜನಾಂಗದ ಶಾಂತಿಯ ತೋಟ ಮಾಡ್ತೀವಿ ನಾವು. ನಮ್ಮಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಇರ್ಬೋದು, ಆದ್ರೆ ಅದನ್ನ ಸರಿ ಮಾಡಲಿಕ್ಕೆ ಪಕ್ಷದ ವರಿಷ್ಠ ಹೈಕಮಾಂಡ್ ಇದ್ದಾರೆ. ಅದರಿಂದ ಬಿಜೆಪಿಯವರು ನಿಮ್ಮ ಕರ್ತವ್ಯಗಳನ್ನು ನೀವು ಮಾಡಿ, ಮೋಸ್ಟಲ್ಲಿ ಕಲ್ಲು ಹುಡುಕಂತ ಕೆಲಸ ಬಿಜೆಪಿ ಮಾಡಬೇಡಿ. ಸರ್ಕಾರದ ಒಳ್ಳೆ ಕಾರ್ಯಕ್ರಮಕ್ಕೆ ತಾವು ಸ್ಪಂದಿಸಿ ಸಹಾಯ ಮಾಡಿ. ಎಲ್ಲರೂ ನಾವು ತಪ್ಪು ಮಾಡಿದ್ರೆ ನಮ್ಮನ್ನ ಕೇಳಂತಹ, ಈಗಾಗಲೇ ನಾನು ಹೇಳಿದೆ ಒಂದು ಸಭೆಯಲ್ಲಿ, ನಮ್ಮ ಸಿದ್ದರಾಮಯ್ಯ ಅವರ ಮತ್ತೆ ಡಿ ಕೆ ಶಿವಕುಮಾರ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಏನಾಗಿದೆ, ಬಿಜೆಪಿ JDS ಅವರಿಗೆ ಕಪಾಳ ಮೋಕ್ಷ ಅಂತ ಹೇಳಿದೆ. ಯಾಕಂತ ಹೇಳಿದ್ರೆ ಇವಾಗ ಸರ್ಕಾರ ಬಿದ್ದೋಗತ್ತೆ, ನಾಳೆ ಬಿದ್ದೋಗತ್ತೆ, ಅವ್ರ ಪಕ್ಷ ಡಿವೈಡ್ ಆಗತ್ತೆ ಅಂತ. ಕಾಂಗ್ರೆಸ್ ಪಕ್ಷ ಯಾವತ್ತೂ ಏನಾಗತ್ತಿಲ್ಲ. ನಮ್ದು ಇರೋದು ಹೈಕಮಾಂಡ್ ಪಕ್ಷ. ನಾವು ಜನ ಇವತ್ತು ನಮ್ಗೆ ಆಶೀರ್ವಾದ ಮಾಡಿದ್ದಾರೆ, ಪ್ರಾಮಾಣಿಕವಾಗಿ ನಾವು ಕೆಲಸ ಮಾಡಿದ್ದೀವಿ. ಅದಕ್ಕೆ 3 ಎಲೆಕ್ಷನ್ಸ್ ಅಲ್ಲಿ, ಬೈ ಎಲೆಕ್ಷನ್ಸ್ ಅಲ್ಲಿ 3 ಎಲೆಕ್ಷನ್ ಜನ ಆಶೀರ್ವಾದ ಮಾಡಿ ನಮ್ಗೆ ಗೆಲ್ಸಿದ್ದಾರೆ. ಸರ್ ನಿನ್ನೆ ಸಿದ್ದರಾಮಯ್ಯನವರು ಒಂದ್ ರೀತಿಯ ಅಂದ್ರೆ ಏನಾಗುತ್ತೋ ಆಗ್ಲಿ ಅಂತ ಹೇಳಿ ಒಂಥರ ಇದಾಗ ಮಾತಾಡ್ತಾರೆ, ಏನಾದ್ರು ಆಗ್ಲಿ ನೋಡೋಣ, ರಾಜಕಾರಣ ಯಾರಿಗೂ ಶಾಶ್ವತ ಅಲ್ಲ ಅಂತ ಈ ತರ ವೈರಾಗ್ಯದ ಮಾತಾಡಿದ್ದಾರೆ ಅವರು ಸಿದ್ದರಾಮಯ್ಯನವರು. ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು ಅಲ್ಲಲ್ಲ, ನಿನ್ನೆ ಮೀಡಿಯಾ ಮಾತಾಡ್ಬೇಕಾದ್ರೆ ಹೇಳಿದ್ದಾರೆ. ಯಾವ ಮೀಡಿಯಾಗೆ ಮಾತಾಡಲಿಲ್ಲ ಅವರು ಯಾರು ಮಾತಾಡ್ತಾರೆ, ಕೃಷ್ಣ ಬೆಳ್ಳೂರ್ ಜೊತೆ ಮಾತಾಡ್ಬೇಕಾದ್ರೆ ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ, ನಾವೆಲ್ಲ ಒಟ್ಟಾಗಿ ಇದ್ದೀವಿ, ಒಟ್ಟಾಗಿ ಇರ್ತೀವಿ. ನಾವು ಕಾಂಗ್ರೆಸ್ ಪಕ್ಷ ಅಂತ ಹೇಳಿದ್ರೆ ಒಂದು ನಮ್ಮಲ್ಲಿ, ಆದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮಲ್ಲಿ ಮಾತಾಡುವಂತ ಶಕ್ತಿ ಇದೆ. ಆ ಶಕ್ತಿಯನ್ನು ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಕೊಟ್ಟಿದ್ದಾರೆ. ಆದ್ರೆ ಭಾರತೀಯ ಜನತಾ ಪಾರ್ಟಿ ತರ ಅಲ್ಲ. ನರೇಂದ್ರ ಮೋದಿ ಒಂದ್ಸಲ ಹೇಳ್ಬಿಟ್ರೆ ಬಾಯಿ ತಗೊಂಡು ಕೂತ್ಕೋಬೇಕು. ಅದು ಹಿಟ್ಲರ್ ಶಾಹಿ ನರೇಂದ್ರ ಮೋದಿ ಅವ್ರದ್ದು. ನಮ್ಮಲ್ಲಿ ಡೆಮಾಕ್ರಸಿ ಇದೆ, ಇವತ್ತು ಕೂಡ ಇದೆ. ಇವಾಗ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಹೇಳಿದ್ರು, ನಾನು ಹೈಕಮಾಂಡ್ ಮಾತಾಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಟೀಕೆ ಮಾಡಿದ್ರು ಎಲ್ಲ, ನೀವಲ್ಲ ಟೀಕೆ ಮಾಡಿದ್ರು. ಅವರೇ ಅಧ್ಯಕ್ಷರು ಹೈಕಮಾಂಡ್ ಅಂತ ಹೇಳ್ತಾರಂತ. ನಮ್ಮಲ್ಲಿ ಹೈಕಮಾಂಡ್ ಅಂತ ಹೇಳಿದ್ರೆ ಖರ್ಗೆ ಸಾಹೇಬ್ರು, ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಮತ್ತೆ ACC ಹಿರಿಯ ಮುಖಂಡರು, ಅದು ಹೈಕಮಾಂಡ್. ಬಿಜೆಪಿ ತರ ಬರೀ ನರೇಂದ್ರ ಮೋದಿ, ಅಮಿತ್ ಶಾ ಅಲ್ಲ ನಮ್ದು. ನಮ್ಮಲ್ಲಿ ಡೆಮಾಕ್ರಸಿ ಇದೆ, ಚರ್ಚೆ ಆಗತ್ತೆ, ಚಿಂತನೆ ಮಾಡ್ತೀವಿ. ಅದರಿಂದ ನಮ್ಮ ಪಕ್ಷದಲ್ಲಿ ಈಗಾಗಲೇ ಎಲ್ಲ ಮುಖಂಡರು ಹೇಳಿದ್ದಾರೆ, ಹೈಕಮಾಂಡ್ ತೀರ್ಮಾನ ಅಂತಿಮ